ನನ್ನ ಸಚ್ಚರಿತೆಯಲ್ಲಿ ಹೇಳಿರುವಂತೆ ನನಗೆ ದೇವರ ನಾಮಜಪ ಅಥವಾ ನಾಮಸ್ಮರಣೆ ಬಹಳ ಇಷ್ಟ. ಬಹಳ ಉದಾಹರಣೆಗಳ ಮೂಲಕ ನಾನು ಇದನ್ನು ಹೇಳಿರುತ್ತೇನೆ. ಅದು ರಾಮನವಮಿಯ ಮೊದಲು ಮಾಡುವಂತಹ ನಾಮ ಸಪ್ತಾಹವಾಗಿರಬಹುದು, ಅಥವಾ ರೋಹಿಲಾನ ದೊಡ್ಡ ದೊಡ್ಡ ಧ್ವನಿಯಿಂದ ಮಾಡಿದ ಪ್ರಾರ್ಥನೆ ಇರಬಹುದು, ಅಥವಾ ವಿಷ್ಣು ಸಹಸ್ರನಾಮ ಓದುವುದಾಗಿರಬಹುದು, ಯಾವುದೇ ರೀತಿಯದ್ದಾಗಿರಬಹುದು. ಈ ರೀತಿ ಮಾಡಿದ ನಾಮಸ್ಮರಣೆ ಅಥವಾ ನಾಮಜಪ ನನಗೆ ಬಹಳ ಪ್ರೀತಿಪಾತ್ರವಾದದ್ದು. ನೀನು ದೇವರ ಯಾವ ರೂಪವನ್ನಾದರೂ ಆಧಾರವಾಗಿಟ್ಟುಕೊಂಡು ಇದನ್ನು ಮಾಡು. ಅದು ನಿನ್ನ ಮನಸ್ಸಮಾಧಾನಕ್ಕೆ ಇರಬಹುದು, ಚಿತ್ತಶುದ್ಧಿಗೆ ಅಥವಾ ಯೋಚನೆಗಳ ಶುದ್ಧೀಕರಣೆಗೆ ಒಳ್ಳೆಯ ವಿಧಾನವಾಗಿದೆ. ಹಾಗಾಗಿ ಯಾವ ಮಂತ್ರ ಸಾಧನೆಯನ್ನು ಕೈಗೊಂಡಿದ್ದೀಯೋ ಅದನ್ನು ಹಾಗೆಯೇ ಮುಂದುವರಿಸು. ಆದಷ್ಟು ಬೇಗನೆ ಶಿರಡಿಯಲ್ಲಿ ನಿನಗೆ ನಾನು ಕಾಣಿಸುತ್ತೇನೆ. ನನ್ನ ಮಗುವೇ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ.